ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಮತ್ತೆ ಮುನ್ನುಡಿ ಬರೆದ ಜಯಮೃತ್ಯುಂಜಯ ಸ್ವಾಮೀಜಿ. ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮೂಲಕ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಪಂಚಮಸಾಲಿ ಸಮಾಜವನ್ನು ಒಡೆದಿದ್ದೇವೆ ಎಂದು ಅಂದುಕೊಂಡಿದ್ದಾರೆ. ಹೀಗೆ ಅಂದುಕೊಂಡರೆ ನಾವೆಂದೂ ಎದೆಗುಂದಿಲ್ಲ. ನಮ್ಮ ಸಮಾಜ ಒಗ್ಗಟ್ಟಾಗಿದೆ. ಮತ್ತೆ ಮೀಸಲಾತಿ ಹೋರಾಟಕ್ಕೆ ಮುಂದಾಗಿದ್ದಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ. ಜನರ ಬಳಿ ಹೋಗಿ ಅಭಿಪ್ರಾಯ ಸಂಗ್ರಹಿಸಿ ನಮ್ಮ ಗುರಿ ಸಾಧಿಸುತ್ತೇವೆ ಎಂದ ಜಯಮೃತ್ಯುಂಜಯ ಸ್ವಾಮೀಜಿ. ನಮ್ಮ ಸಮುದಾಯದ ಕೆಲವು ನಾಯಕರಿಂದಲೇ ಬೆಂಬಲ ಸಿಗುತ್ತಿಲ್ಲ ಎಂಬ ಪ್ರಶ್ನೆಗೆ ಮೀಸಲಾತಿ ಹೋರಾಟಕ್ಕೆ ಮೋಸ ಮಾಡಿದವರಿಗೆ ನಾವೇನು ಹೇಳುವುದಿಲ್ಲ, ಸಮುದಾಯದ ಜನರೇ ಅವರಿಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಇದೇ ವೇಳೆ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ರಾಜ್ಯಾದ್ಯಂತ 200 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಜ್ಞಾ ಅಭಿಯಾನವನ್ನ ಚಾಲನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಗ್ರಾಮೀಣ ಜನರಲ್ಲಿ ಈ 2A ಮೀಸಲಾತಿ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಸತತವಾಗಿ 4 ವರ್ಷಗಳಿಂದ ಹೋರಾಟ ಚಳವಳಿಯನ್ನ ನಡೆಸ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಪೂಜ್ಯ ಶ್ರೀಗಳಿದ್ದಾರೆ. ಈಗಾಗಲೇ 7 ಹಂತದ ಚಳವಳಿ ಹೋರಾಟವನ್ನು ಬಹಳ ಯಶಸ್ವಿಗೊಳಿಸಿದ್ದೀವಿ. ಆದರೂ ಸಹ ಸರ್ಕಾರ ಇನ್ನು ನಮಗೆ ಕೊಡಬೇಕಾಗಿರ್ತಕ್ಕಂಥ ಮೀಸಲಾತಿ ಬಗ್ಗೆ ಯಾರು ಸ್ಪಷ್ಟನೆ ಕೊಟ್ಟಿಲ್ಲ. ಆ ಹಿನ್ನೆಲೆ ಒಳಗೆ 2 ವಿಧಾನಸಭಾ ಕ್ಷೇತ್ರದಲ್ಲಿ ಜನರಲ್ಲಿ ಜಾಗೃತಿ ಉಂಟು ಮಾಡಲಿಕ್ಕೋಸ್ಕರವಾಗಿ, ಸರ್ಕಾರ ಮಾಡುವಂಥ ವಿಳಂಬದ ಬಗ್ಗೆ ಮಾಹಿತಿ ಕೊಡಲಿಕ್ಕೋಸ್ಕರವಾಗಿ, ಮುಂದಿನ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಅತಿ ಶೀಘ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅನ್ನೋ ಹೆಸರಿನಲ್ಲಿ ಅಭಿಯಾನವನ್ನು ಶುರು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿ ಏಪ್ರಿಲ್ 18ಕ್ಕೆ ಚಾಲನೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇಲ್ಲಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ಲಿಂಗಾಯತ ಕ್ರಾಂತಿ ಭವನ ಬಸವ ಕಲ್ಯಾಣದಲ್ಲಿ ಚಾಲನೆ ಕೊಡಬೇಕು ಅಂತೇಳಿ. ಆದರೆ ಕಳೆದ 2 ದಿನದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಭಕ್ತಾದಿಗಳ ಮನೆ ಮತ್ತು ಗೃಹ ಪ್ರವೇಶ ಶುಭ ಕಾರ್ಯಗಳಿರೋದ್ರಿಂದ ಜನರಿಗೆ ಕಾರ್ಯಕ್ರಮದಲ್ಲಿ ಅಸ್ತವ್ಯಸ್ತ ಆಗಬಾರದ ಕಾರಣಕ್ಕೆ ಈ ಮದುವೆ ಮತ್ತು ಶುಭ ಕಾರ್ಯಗಳ ಎಲ್ಲ ಮುಗಿದ ಮೇಲೆ ಒಂದಷ್ಟು ಬೇಗ ಬಸವ ಕಲ್ಯಾಣದಿಂದಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನದ ಚಳವಳಿಯನ್ನು 8ನೇ ಚಳವಳಿಯನ್ನು ಶುರು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಆದಷ್ಟು ಬೇಗ ಯಾವ ದಿನಾಂಕದಿಂದ ಶುರು ಮಾಡ್ತೀವಿ ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಒಟ್ಟಾರೆ ಉದ್ದೇಶ ಏನಪ್ಪ ಅಂದ್ರೆ 2A ಮೀಸಲಾತಿ ಸಿಗೋವರೆಗೂ ಹೋರಾಟ ಯಾವ ಕಾರಣಕ್ಕೂ ನಿಲ್ಲಲ್ಲ. ಈಗ 2 ತಿಂಗಳ ಕಾಲ ಈ ಮದುವೆ ಮತ್ತು ಗೃಹ ಪ್ರವೇಶ ಬೇರೆ ಬೇರೆ ಕಾರ್ಯಕ್ರಮ ಸಂಪೂರ್ಣವಾಗಿ ಸಮಾಜ ಬಾಂಧವರು ತಮ್ಮದೇ ಶುಭ ಕಾರ್ಯಗಳು ಬದ್ಧರಾಗಿದ್ರು. ಹಾಗಾಗಿ ನಾವು ಅದಕ್ಕೋಸ್ಕರವಾಗಿಯೇ ಅವಕಾಶ ಮಾಡಿಕೊಟ್ಟಿದ್ವಿ. ಆದಷ್ಟು ಬೇಗ ಬಸವ ಕಲ್ಯಾಣದಿಂದ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಿಬಿಟ್ಟು ಜನರಲ್ಲಿ ಜಾಗೃತಿ ಉಂಟು ಮಾಡಿ ಮುಂದೆ ಯಾವ ರೀತಿ ತೀರ್ಮಾನ ಕೈಗೊಳ್ಳಬೇಕು, ಯಾವ ರೀತಿಯಾಗಿ ಮೀಸಲಾತಿ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ 200 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಭಿಯಾನ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ಆಲೋಚನೆ ಮಾಡಿದ್ವಿ. ಈ ಜನರ ಬಳಿ ಹೋಗಿ ಅವರ ಸಲಹೆ ಸೂಚನೆ ಪಡೆದು ಅವರ ನ್ಯಾಯನ ಕೇಳ್ಕೊತೀನಿ, ಮುಂದಿನ ದಿನಮಾನಗಳೇ ನಾ ತೀರ್ಮಾನ ತಗೊಳ್ತೀನಿ ಅಂತ ತಾವು ಒಂದು ಹೇಳಿಕೆಯನ್ನ ನೀಡಿದ್ರಿ. ಅದರ ಜೊತೆ ಮುಂದಿನ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಇದ್ದಾವೆ ಅದನ್ನ ಈಗ ಮೊದಲು ಚಳವಳಿ ಮಾಡಿದ್ವಿ. ಇವೆಲ್ಲ ಮೊನ್ನೆ ಡಿಸೆಂಬರ್ 10ನೇ ತಾರೀಕು ಐತಿಹಾಸಿಕವಾದಂಥ ಚಳವಳಿ ಮಾಡಿದ್ರೆ ಸರ್ಕಾರ ನಮಗೆ ಬಹಳಷ್ಟು ರೀತಿಯ ಮಾರಣಾಂತಿಕ ಹಲ್ಲೆ ಮಾಡಿತು. ಹಾಗಾಗಿ ಅದಾದ್ಮೇಲೆ ಜನರಲ್ಲಿ ಇನ್ನಷ್ಟು ಸಂಘಟನೆ ಕಿಚ್ಚು ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಜನರ ಬಳಿಗೆ ಹೋಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಸಂಧಾನ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ತಯಾರು ಮಾಡ್ಬೇಕಂತ. ಹಾಗಾಗಿ ಜನಾಭಿಪ್ರಾಯ ಸಂಗ್ರಹ ಮಾಡಿಬಿಟ್ಟೆ ಮುಂದಿನ ಹೋರಾಟವನ್ನು ರೂಪುರೇಷೆ ಮಾಡ್ಲಿಕ್ಕೋಸ್ಕರವಾಗಿ ಈ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ಬೇಕಂತೇಳಿ ಮಾನಸಿಕವಾಗಿ ನಾವು ತಯಾರು ಮಾಡಿದ್ವಿ. ಅಧಿಕಾರ ಇಲ್ಲದಾಗ ರಾಜಕಾರಣಿಗಳು ತಮ್ಮನ್ನ ಉಪಯೋಗಿಸಿಕೊಂಡು ಸಮಾಜನ, ಆಮೇಲೆ ಅಧಿಕಾರಕ್ಕೆ ಬಂದಾಗ ಸಮಾಜವನ್ನ ತಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ ಸಮಾಜದ ಒಂದು ಬಾಂಧವರಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಬಹುತೇಕ ಎಲ್ಲ ಜನಪ್ರತಿನಿಧಿಗಳ ಮೇಲೆ, ಪ್ರಾಮಾಣಿಕವಾಗಿ ದುಡಿದಂತರ ಮೇಲೆ ಜನರಿಗೆ ಗೌರವ ಐತಿ. ಯಾರು ಅಧಿಕಾರಕ್ಕೆ ಬಂದ ಮೇಲೆ ಸಮಾಜದ ಹೋರಾಟದಿಂದ ವಿಮುಖರಾಗಿದೆ ಅಂಥವ್ರ ಬಗ್ಗೆ ಜನರಲ್ಲಿ ಅಸಮಾಧಾನ ಉಂಟಾಗಿದೆ. ಆ ಕಾರಣಕ್ಕೋಸ್ಕರ ಜನರ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಒಟ್ಟಾರೆ ಜನಪ್ರತಿನಿಧಿಗಳ ಮೇಲೆನೆ ಹೆಚ್ಚು ಅವಲಂಬಿತರಾಗೋದಕ್ಕಿಂತ ನೀವು ಜನಸಾಮಾನ್ಯರ ಮೇಲೆ ಅವಲಂಬಿತರಾಗಿ ಚಳವಳಿಯನ್ನ
ಮಾಡಬೇಕು ಅಂತ ಒಂದು ಹೊಸ ಸ್ವರೂಪವನ್ನು ಚಳವಳಿ ಕೊಡಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲ ಕಡೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಒಳ್ಳೆಯ ಜನಪ್ರತಿನಿಧಿಗಳು, ಪ್ರಾಮಾಣಿಕ ಜನಪ್ರತಿನಿಧಿಗಳ ಸಲಹೆ ಪಡ್ಕೊಂಡು ಜನಸಾಮಾನ್ಯರ ಮೂಲಕವಾಗಿಯೇ 8ನೇ ಹಂತದ ಹೋರಾಟವನ್ನು ಗಟ್ಟಿಗೊಳಿಸಬೇಕಿರುವಂತ ಒಂದು ಆಲೋಚನೆ ನಮ್ಮದಾಗಿದೆ. ಆ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಮುಂದಿಡ್ತೀವಿ.